ಹಿಂದಿನ ಭಾಗದಲ್ಲಿ ಮುಂದಿನ ಭಾಗದಲ್ಲಿ ನನ್ನ MLC ಆಗುವುದಿಲ್ಲ. ನಾನು ಜನರ ಮಧ್ಯದಲ್ಲಿ ಯುದ್ಧದಲ್ಲಿ ಸೋತೀನಿ, ಜನರ ಯುದ್ಧದಲ್ಲಿ ಸೋತೀನಿ, ಜನರ ಯುದ್ಧದಲ್ಲಿ ಗೆದ್ದು ಈ ರಾಜ್ಯದ ಉಪಮುಖ್ಯಮಂತ್ರಿ ಡೆಪ್ಟಿ CM ಆಗಿ ಬರ್ತೀನಿ. ನನಗೇನಾಗಿದೆ ಹೇಳಲೆ, ಇವತ್ತು ಯುದ್ಧ ಭೂಮಿಯಲ್ಲಿ ಸೋತಿದ್ದೀನಿ, ಯುದ್ಧ ಭೂಮಿಯಲ್ಲಿ ಗೆದ್ದು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿ ಬರ್ತೀನಿ. ಗೆದ್ದ ನಂತರ ನಮ್ಮದು 46% ಕೂಲಿ ಕಮ್ಯುನಿಟಿ ಇದೆ. ನಾನು 5 ಸಲ 25 ವರ್ಷ MLA, 10 ವರ್ಷ ಮಿನಿಸ್ಟ್ರಿ, 10 ವರ್ಷ ಕ್ಯಾಬಿನೆಟ್ ನಂಗೆ ಮೋಸ್ಟ್ ಸೀನಿಯರ್ ಇದ್ದೀನಿ. ನನಗೇನು ಸಮಸ್ಯೆ ಬಿಟ್ಟು ಯಾವುದೇ ಇಲ್ಲ. ತಾಯಿ ಇಲ್ಲ, ತಂದೆ ಇಲ್ಲ, ಮಕ್ಕಳಿಲ್ಲ, ಅಣ್ಣ ತಮ್ಮರು ಆಗ್ತಾಗಿರಲ್ಲ. ಇರೋದು ಗಂಡ ಹೆಂಡತಿ ಇಬ್ಬರೇ. ರಾಜಿನ ಭಾಗದಿಂದ MLC ಕೊಟ್ಟು ನಾನು ಸ್ವೀಕಾರ ಮಾಡೋದಿಲ್ಲ. ಮತ್ತೆ ಇಲ್ಲ, ಯುದ್ಧ ಭೂಮಿಯಲ್ಲಿ ಗೆದ್ದೆ ಉಪಮುಖ್ಯಮಂತ್ರಿ ಆಗ್ತೀನಿ. ಈ ಮುಂದಿನ ಬರ್ತದೆ 28ಕ್ಕೆ ಎಲೆಕ್ಷನ್ ನಿಂದಿರ್ತೀನಿ, ಗೆದ್ದ ಕೇಸ್ ಉಪಮುಖ್ಯಮಂತ್ರಿ ಆಗ್ತೀನಿ. ಕಾಂಗ್ರೆಸ್ನವ್ರು ಯಾವ ಕಾಲಕ್ಕೂ ಕೆಟ್ಟ ಹೆಸರು ಎಂದೂ ಮಾಡಲ್ಲ. ಏನು ಇವತ್ತು ಸ್ವಾತಂತ್ರ್ಯ ಸಿಕ್ಕಿದ್ದು ಕಾಂಗ್ರೆಸ್ನಿಂದೆ. ಇವತ್ತು ನಾವು ಹಿಂದಕ್ಕೆ ಬಿಟ್ಟು ನಮ್ಮ ಮಹಾತ್ಮ ಗಾಂಧಿಯವರು ಗೇನು ಬಟ್ಟೆಯಲ್ಲಿ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದರು. ಅದಕ್ಕೆ ನಾವು ಯಾರಿಗೂ ಕಾಂಗ್ರೆಸ್ನವ್ರು ಕೆಟ್ಟ ಧರ್ಮಸ್ಥಳದ ಅದು ಈಗ ಅದು ಮುಖ್ಯಮಂತ್ರಿ ಗಮನಕ್ಕೆ ಬಂದಿದೆ, ಮುಖ್ಯಮಂತ್ರಿ ತೀರ್ಮಾನ ತಗೋತಾರೆ. ಹಿಂದಿನ ಭಾಗದಲ್ಲಿ ಮುಂದಿನ ಭಾಗದಲ್ಲಿ ನನ್ನ MLC ಆಗುವುದಿಲ್ಲ. ನಾನು ಜನರ ಮಧ್ಯದಲ್ಲಿ ಯುದ್ಧದಲ್ಲಿ ಸೋತೀನಿ, ಜನರ ಯುದ್ಧದಲ್ಲಿ ಸೋತೀನಿ, ಜನರ ಯುದ್ಧದಲ್ಲಿ ಗೆದ್ದು ಈ ರಾಜ್ಯದ ಉಪಮುಖ್ಯಮಂತ್ರಿ ಡೆಪ್ಟಿ CM ಆಗಿ ಬರ್ತೀನಿ. ನನಗೇನಾಗಿದೆ ಹೇಳಲೆ, ಇವತ್ತು ಯುದ್ಧ ಭೂಮಿಯಲ್ಲಿ ಸೋತಿದ್ದೀನಿ, ಯುದ್ಧ ಭೂಮಿಯಲ್ಲಿ ಗೆದ್ದು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿ ಬರ್ತೀನಿ. ಗೆದ್ದ ನಂತರ ನಮ್ಮದು 46% ಕೂಲಿ ಕಮ್ಯುನಿಟಿ ಇದೆ. ನಾನು 5 ಸಲ 25 ವರ್ಷ MLA, 10 ವರ್ಷ ಮಿನಿಸ್ಟ್ರಿ, 10 ವರ್ಷ ಕ್ಯಾಬಿನೆಟ್ ನಂಗೆ ಮೋಸ್ಟ್ ಸೀನಿಯರ್ ಇದ್ದೀನಿ. ನನಗೇನು ಸಮಸ್ಯೆ ಬಿಟ್ಟು ಯಾವುದೇ ಇಲ್ಲ. ತಾಯಿ ಇಲ್ಲ, ತಂದೆ ಇಲ್ಲ, ಮಕ್ಕಳಿಲ್ಲ, ಅಣ್ಣ ತಮ್ಮರು ಆಗ್ತಾಗಿರಲ್ಲ. ಇರೋದು ಗಂಡ ಹೆಂಡತಿ ಇಬ್ಬರೇ. ರಾಜಿನ ಭಾಗದಿಂದ MLC ಕೊಟ್ಟು ನಾನು ಸ್ವೀಕಾರ ಮಾಡೋದಿಲ್ಲ. ಮತ್ತೆ ಇಲ್ಲ, ಯುದ್ಧ ಭೂಮಿಯಲ್ಲಿ ಗೆದ್ದೆ ಉಪಮುಖ್ಯಮಂತ್ರಿ ಆಗ್ತೀನಿ. ಈ ಮುಂದಿನ ಬರ್ತದೆ 28ಕ್ಕೆ ಎಲೆಕ್ಷನ್ ನಿಂದಿರ್ತೀನಿ, ಗೆದ್ದ ಕೇಸ್ ಉಪಮುಖ್ಯಮಂತ್ರಿ ಆಗ್ತೀನಿ. ಕಾಂಗ್ರೆಸ್ನವ್ರು ಯಾವ ಕಾಲಕ್ಕೂ ಕೆಟ್ಟ ಹೆಸರು ಎಂದೂ ಮಾಡಲ್ಲ. ಏನು ಇವತ್ತು ಸ್ವಾತಂತ್ರ್ಯ ಸಿಕ್ಕಿದ್ದು ಕಾಂಗ್ರೆಸ್ನಿಂದೆ. ಇವತ್ತು ನಾವು ಹಿಂದಕ್ಕೆ ಬಿಟ್ಟು ನಮ್ಮ ಮಹಾತ್ಮ ಗಾಂಧಿಯವರು ಗೇನು ಬಟ್ಟೆಯಲ್ಲಿ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದರು. ಅದಕ್ಕೆ ನಾವು ಯಾರಿಗೂ ಕಾಂಗ್ರೆಸ್ನವ್ರು ಕೆಟ್ಟ ಧರ್ಮಸ್ಥಳದ ಅದು ಈಗ ಅದು ಮುಖ್ಯಮಂತ್ರಿ ಗಮನಕ್ಕೆ ಬಂದಿದೆ, ಮುಖ್ಯಮಂತ್ರಿ ತೀರ್ಮಾನ ತಗೋತಾರೆ. ಹಿಂದಿನ ಭಾಗದಲ್ಲಿ ಮುಂದಿನ ಭಾಗದಲ್ಲಿ ನನ್ನ MLC ಆಗುವುದಿಲ್ಲ. ನಾನು ಜನರ ಮಧ್ಯದಲ್ಲಿ ಯುದ್ಧದಲ್ಲಿ ಸೋತೀನಿ, ಜನರ ಯುದ್ಧದಲ್ಲಿ ಸೋತೀನಿ, ಜನರ ಯುದ್ಧದಲ್ಲಿ ಗೆದ್ದು ಈ ರಾಜ್ಯದ ಉಪಮುಖ್ಯಮಂತ್ರಿ ಡೆಪ್ಟಿ CM ಆಗಿ ಬರ್ತೀನಿ. ನನಗೇನಾಗಿದೆ ಹೇಳಲೆ, ಇವತ್ತು ಯುದ್ಧ ಭೂಮಿಯಲ್ಲಿ ಸೋತಿದ್ದೀನಿ, ಯುದ್ಧ ಭೂಮಿಯಲ್ಲಿ ಗೆದ್ದು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿ ಬರ್ತೀನಿ. ಗೆದ್ದ ನಂತರ ನಮ್ಮದು 46% ಕೂಲಿ ಕಮ್ಯುನಿಟಿ ಇದೆ. ನಾನು 5 ಸಲ 25 ವರ್ಷ MLA, 10 ವರ್ಷ ಮಿನಿಸ್ಟ್ರಿ, 10 ವರ್ಷ ಕ್ಯಾಬಿನೆಟ್ ನಂಗೆ ಮೋಸ್ಟ್ ಸೀನಿಯರ್ ಇದ್ದೀನಿ. ನನಗೇನು ಸಮಸ್ಯೆ ಬಿಟ್ಟು ಯಾವುದೇ ಇಲ್ಲ. ತಾಯಿ ಇಲ್ಲ, ತಂದೆ ಇಲ್ಲ, ಮಕ್ಕಳಿಲ್ಲ, ಅಣ್ಣ ತಮ್ಮರು ಆಗ್ತಾಗಿರಲ್ಲ. ಇರೋದು ಗಂಡ ಹೆಂಡತಿ ಇಬ್ಬರೇ. ರಾಜಿನ ಭಾಗದಿಂದ MLC ಕೊಟ್ಟು ನಾನು ಸ್ವೀಕಾರ ಮಾಡೋದಿಲ್ಲ. ಮತ್ತೆ ಇಲ್ಲ, ಯುದ್ಧ ಭೂಮಿಯಲ್ಲಿ ಗೆದ್ದೆ ಉಪಮುಖ್ಯಮಂತ್ರಿ ಆಗ್ತೀನಿ. ಈ ಮುಂದಿನ ಬರ್ತದೆ 28ಕ್ಕೆ ಎಲೆಕ್ಷನ್ ನಿಂದಿರ್ತೀನಿ, ಗೆದ್ದ ಕೇಸ್ ಉಪಮುಖ್ಯಮಂತ್ರಿ ಆಗ್ತೀನಿ. ಕಾಂಗ್ರೆಸ್ನವ್ರು ಯಾವ ಕಾಲಕ್ಕೂ ಕೆಟ್ಟ ಹೆಸರು ಎಂದೂ ಮಾಡಲ್ಲ. ಏನು ಇವತ್ತು ಸ್ವಾತಂತ್ರ್ಯ ಸಿಕ್ಕಿದ್ದು ಕಾಂಗ್ರೆಸ್ನಿಂದೆ. ಇವತ್ತು ನಾವು ಹಿಂದಕ್ಕೆ ಬಿಟ್ಟು ನಮ್ಮ ಮಹಾತ್ಮ ಗಾಂಧಿಯವರು ಗೇನು ಬಟ್ಟೆಯಲ್ಲಿ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದರು. ಅದಕ್ಕೆ ನಾವು ಯಾರಿಗೂ ಕಾಂಗ್ರೆಸ್ನವ್ರು ಕೆಟ್ಟ ಧರ್ಮಸ್ಥಳದ ಅದು ಈಗ ಅದು ಮುಖ್ಯಮಂತ್ರಿ ಗಮನಕ್ಕೆ ಬಂದಿದೆ, ಮುಖ್ಯಮಂತ್ರಿ ತೀರ್ಮಾನ ತಗೋತಾರೆ. ಹಿಂದಿನ ಭಾಗದಲ್ಲಿ ಮುಂದಿನ ಭಾಗದಲ್ಲಿ ನನ್ನ MLC ಆಗುವುದಿಲ್ಲ. ನಾನು ಜನರ ಮಧ್ಯದಲ್ಲಿ ಯುದ್ಧದಲ್ಲಿ ಸೋತೀನಿ, ಜನರ ಯುದ್ಧದಲ್ಲಿ ಸೋತೀನಿ, ಜನರ ಯುದ್ಧದಲ್ಲಿ ಗೆದ್ದು ಈ ರಾಜ್ಯದ ಉಪಮುಖ್ಯಮಂತ್ರಿ ಡೆಪ್ಟಿ CM ಆಗಿ ಬರ್ತೀನಿ. ನನಗೇನಾಗಿದೆ ಹೇಳಲೆ, ಇವತ್ತು ಯುದ್ಧ ಭೂಮಿಯಲ್ಲಿ ಸೋತಿದ್ದೀನಿ, ಯುದ್ಧ ಭೂಮಿಯಲ್ಲಿ ಗೆದ್ದು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿ ಬರ್ತೀನಿ. ಗೆದ್ದ ನಂತರ ನಮ್ಮದು 46% ಕೂಲಿ ಕಮ್ಯುನಿಟಿ ಇದೆ. ನಾನು 5 ಸಲ 25 ವರ್ಷ MLA, 10 ವರ್ಷ ಮಿನಿಸ್ಟ್ರಿ, 10 ವರ್ಷ ಕ್ಯಾಬಿನೆಟ್ ನಂಗೆ ಮೋಸ್ಟ್ ಸೀನಿಯರ್ ಇದ್ದೀನಿ. ನನಗೇನು ಸಮಸ್ಯೆ ಬಿಟ್ಟು ಯಾವುದೇ ಇಲ್ಲ. ತಾಯಿ ಇಲ್ಲ, ತಂದೆ ಇಲ್ಲ, ಮಕ್ಕಳಿಲ್ಲ, ಅಣ್ಣ ತಮ್ಮರು ಆಗ್ತಾಗಿರಲ್ಲ. ಇರೋದು ಗಂಡ ಹೆಂಡತಿ ಇಬ್ಬರೇ. ರಾಜಿನ ಭಾಗದಿಂದ MLC ಕೊಟ್ಟು ನಾನು ಸ್ವೀಕಾರ ಮಾಡೋದಿಲ್ಲ. ಮತ್ತೆ ಇಲ್ಲ, ಯುದ್ಧ ಭೂಮಿಯಲ್ಲಿ ಗೆದ್ದೆ ಉಪಮುಖ್ಯಮಂತ್ರಿ ಆಗ್ತೀನಿ. ಈ ಮುಂದಿನ ಬರ್ತದೆ 28ಕ್ಕೆ ಎಲೆಕ್ಷನ್ ನಿಂದಿರ್ತೀನಿ, ಗೆದ್ದ ಕೇಸ್ ಉಪಮುಖ್ಯಮಂತ್ರಿ ಆಗ್ತೀನಿ. ಕಾಂಗ್ರೆಸ್ನವ್ರು ಯಾವ ಕಾಲಕ್ಕೂ ಕೆಟ್ಟ ಹೆಸರು ಎಂದೂ ಮಾಡಲ್ಲ. ಏನು ಇವತ್ತು ಸ್ವಾತಂತ್ರ್ಯ ಸಿಕ್ಕಿದ್ದು ಕಾಂಗ್ರೆಸ್ನಿಂದೆ. ಇವತ್ತು ನಾವು ಹಿಂದಕ್ಕೆ ಬಿಟ್ಟು ನಮ್ಮ ಮಹಾತ್ಮ ಗಾಂಧಿಯವರು
ಗೇನು ಬಟ್ಟೆಯಲ್ಲಿ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದರು. ಅದಕ್ಕೆ ನಾವು ಯಾರಿಗೂ ಕಾಂಗ್ರೆಸ್ನವ್ರು ಕೆಟ್ಟ ಧರ್ಮಸ್ಥಳದ ಅದು ಈಗ ಅದು ಮುಖ್ಯಮಂತ್ರಿ ಗಮನಕ್ಕೆ ಬಂದಿದೆ. ಮುಖ್ಯಮಂತ್ರಿ ತೀರ್ಮಾನ ತಗೋತಾರೆ. ಹಿಂದಿನ ಭಾಗದಲ್ಲಿ ಮುಂದಿನ ಭಾಗದಲ್ಲಿ ನನ್ನ MLC ಆಗೋದಿಲ್ಲ. ನಾನು ಜನರ ಮಧ್ಯದಲ್ಲಿ ಯುದ್ಧದಲ್ಲಿ ಸೋತೀನಿ. ಜನರ ಯುದ್ಧದಲ್ಲಿ ಸೋತೀನಿ. ಜನರ ಯುದ್ಧದಲ್ಲಿ ಗೆದ್ದು ಈ ರಾಜ್ಯದ ಉಪಮುಖ್ಯಮಂತ್ರಿ ಡೆಪ್ಟಿ CM ಆಗಿ ಬರ್ತೀನಿ. ನನಗೇನಾಗಿದೆ ಹೇಳಲೆ, ಇವತ್ತು ಯುದ್ಧ ಭೂಮಿಯಲ್ಲಿ ಸೋತಿದ್ದೀನಿ. ಯುದ್ಧ ಭೂಮಿಯಲ್ಲಿ ಗೆದ್ದು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಬರ್ತೀನಿ. ಗೆದ್ದ ನಂತರ ನಮ್ಮದು 46% ಕೂಲಿ ಕಮ್ಯುನಿಟಿ ಇದೆ. ನಾನು 5 ಸಲ 25 ವರ್ಷ MLA, 10 ವರ್ಷ ಮಿನಿಸ್ಟ್ರಿ, 10 ವರ್ಷ ಕ್ಯಾಬಿನೆಟ್ ನಂಗೆ ಮೋಸ್ಟ್ ಸೀನಿಯರ್ ಇದ್ದೀನಿ. ನನಗೇನು ಸಮಸ್ಯೆ ಬಿಟ್ಟು ಯಾವುದೇ ಇಲ್ಲ. ತಾಯಿ ಇಲ್ಲ, ತಂದೆ ಇಲ್ಲ, ಮಕ್ಕಳಿಲ್ಲ, ಅಣ್ಣ ತಮ್ಮರಲ್ಲಿ ಆಗ್ತಾಗಿರಲ್ಲ. ಇರೋದು ಗಂಡ ಹೆಂಡತಿ ಇಬ್ಬರು. ರಾಜಿನ ಭಾಗದಿಂದ MLC ಕೊಟ್ಟು ನಾನು ಸ್ವೀಕಾರ ಮಾಡೋದಿಲ್ಲ. ಮತ್ತೆ ಇಲ್ಲ, ಯುದ್ಧ ಭೂಮಿಯಲ್ಲಿ ಗೆದ್ದೆ ಉಪಮುಖ್ಯಮಂತ್ರಿ ಆಗ್ತೀನಿ. ಈ ಮುಂದಿನ ಬರ್ತದೆ 28ಕ್ಕೆ ಎಲೆಕ್ಷನ್ ನಿಂದಿರ್ತೀನಿ. ಗೆದ್ದ ಕೇಸ್ ಉಪಮುಖ್ಯಮಂತ್ರಿ ಆಗ್ತೀನಿ. ಕಾಂಗ್ರೆಸ್ನವ್ರು ಯಾವ ಕಾಲಕ್ಕೂ ಕೆಟ್ಟ ಹೆಸರು ಎಂದೂ ಮಾಡಲ್ಲ. ಏನು ಇವತ್ತು ಸ್ವಾತಂತ್ರ್ಯ ಸಿಕ್ಕಿದ್ದು ಕಾಂಗ್ರೆಸ್ನಿಂದೆ. ಇವತ್ತು ನಾವು ಹಿಂದಕ್ಕೆ ಬಿಟ್ಟು ನಮ್ಮ ಮಹಾತ್ಮ ಗಾಂಧಿಯವರು ಗೇನು ಬಟ್ಟೆಯಲ್ಲಿ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದರು. ಅದಕ್ಕೆ ನಾವು ಯಾರಿಗೂ ಕಾಂಗ್ರೆಸ್ನವ್ರು ಕೆಟ್ಟ ಧರ್ಮಸ್ಥಳದ ಅದು ಈಗ ಅದು ಮುಖ್ಯಮಂತ್ರಿ ಗಮನಕ್ಕೆ ಬಂದಿದೆ. ಮುಖ್ಯಮಂತ್ರಿ ತೀರ್ಮಾನ ತಗೋತಾರೆ. ಹಿಂದಿನ ಭಾಗದಲ್ಲಿ ಮುಂದಿನ ಭಾಗದಲ್ಲಿ ನನ್ನ MLC ಆಗೋದಿಲ್ಲ. ನಾನು ಜನರ ಮಧ್ಯದಲ್ಲಿ ಯುದ್ಧದಲ್ಲಿ ಸೋತೀನಿ. ಜನರ ಯುದ್ಧದಲ್ಲಿ ಸೋತೀನಿ. ಜನರ ಯುದ್ಧದಲ್ಲಿ ಗೆದ್ದು ಈ ರಾಜ್ಯದ ಉಪಮುಖ್ಯಮಂತ್ರಿ ಡೆಪ್ಟಿ CM ಆಗಿ ಬರ್ತೀನಿ. ನನಗೇನಾಗಿದೆ ಹೇಳಲೆ, ಇವತ್ತು ಯುದ್ಧ ಭೂಮಿಯಲ್ಲಿ ಸೋತಿದ್ದೀನಿ. ಯುದ್ಧ ಭೂಮಿಯಲ್ಲಿ ಗೆದ್ದು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಬರ್ತೀನಿ. ಗೆದ್ದ ನಂತರ ನಮ್ಮದು 46% ಕೂಲಿ ಕಮ್ಯುನಿಟಿ ಇದೆ. ನಾನು 5 ಸಲ 25 ವರ್ಷ MLA, 10 ವರ್ಷ ಮಿನಿಸ್ಟ್ರಿ, 10 ವರ್ಷ ಕ್ಯಾಬಿನೆಟ್ ನಂಗೆ ಮೋಸ್ಟ್ ಸೀನಿಯರ್ ಇದ್ದೀನಿ. ನನಗೇನು ಸಮಸ್ಯೆ ಬಿಟ್ಟು ಯಾವುದೇ ಇಲ್ಲ. ತಾಯಿ ಇಲ್ಲ, ತಂದೆ ಇಲ್ಲ, ಮಕ್ಕಳಿಲ್ಲ, ಅಣ್ಣ ತಮ್ಮರಲ್ಲಿ ಆಗ್ತಾಗಿರಲ್ಲ. ಇರೋದು ಗಂಡ ಹೆಂಡತಿ ಇಬ್ಬರು. ರಾಜಿನ ಭಾಗದಿಂದ MLC ಕೊಟ್ಟು ನಾನು ಸ್ವೀಕಾರ ಮಾಡೋದಿಲ್ಲ. ಮತ್ತೆ ಇಲ್ಲ, ಯುದ್ಧ ಭೂಮಿಯಲ್ಲಿ ಗೆದ್ದೆ ಉಪಮುಖ್ಯಮಂತ್ರಿ ಆಗ್ತೀನಿ. ಈ ಮುಂದಿನ ಬರ್ತದೆ 28ಕ್ಕೆ ಎಲೆಕ್ಷನ್ ನಿಂದಿರ್ತೀನಿ. ಗೆದ್ದ ಕೇಸ್ ಉಪಮುಖ್ಯಮಂತ್ರಿ ಆಗ್ತೀನಿ. ಕಾಂಗ್ರೆಸ್ನವ್ರು ಯಾವ ಕಾಲಕ್ಕೂ ಕೆಟ್ಟ ಹೆಸರು ಎಂದೂ ಮಾಡಲ್ಲ. ಏನು ಇವತ್ತು ಸ್ವಾತಂತ್ರ್ಯ ಸಿಕ್ಕಿದ್ದು ಕಾಂಗ್ರೆಸ್ನಿಂದೆ. ಇವತ್ತು ನಾವು ಹಿಂದಕ್ಕೆ ಬಿಟ್ಟು ನಮ್ಮ ಮಹಾತ್ಮ ಗಾಂಧಿಯವರು ಗೇನು ಬಟ್ಟೆಯಲ್ಲಿ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದರು. ಅದಕ್ಕೆ ನಾವು ಯಾರಿಗೂ ಕಾಂಗ್ರೆಸ್ನವ್ರು ಕೆಟ್ಟ ಧರ್ಮಸ್ಥಳದ ಅದು ಈಗ ಅದು ಮುಖ್ಯಮಂತ್ರಿ ಗಮನಕ್ಕೆ ಬಂದಿದೆ. ಮುಖ್ಯಮಂತ್ರಿ ತೀರ್ಮಾನ ತಗೋತಾರೆ. ಹಿಂದಿನ ಭಾಗದಲ್ಲಿ ಮುಂದಿನ ಭಾಗದಲ್ಲಿ ನನ್ನ MLC ಆಗೋದಿಲ್ಲ. ನಾನು ಜನರ ಮಧ್ಯದಲ್ಲಿ ಯುದ್ಧದಲ್ಲಿ ಸೋತೀನಿ. ಜನರ ಯುದ್ಧದಲ್ಲಿ ಸೋತೀನಿ. ಜನರ ಯುದ್ಧದಲ್ಲಿ ಗೆದ್ದು ಈ ರಾಜ್ಯದ ಉಪಮುಖ್ಯಮಂತ್ರಿ ಡೆಪ್ಟಿ CM ಆಗಿ ಬರ್ತೀನಿ. ನನಗೇನಾಗಿದೆ ಹೇಳಲೆ, ಇವತ್ತು ಯುದ್ಧ ಭೂಮಿಯಲ್ಲಿ ಸೋತಿದ್ದೀನಿ. ಯುದ್ಧ ಭೂಮಿಯಲ್ಲಿ ಗೆದ್ದು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಬರ್ತೀನಿ. ಗೆದ್ದ ನಂತರ ನಮ್ಮದು 46% ಕೂಲಿ ಕಮ್ಯುನಿಟಿ ಇದೆ. ನಾನು 5 ಸಲ 25 ವರ್ಷ MLA, 10 ವರ್ಷ ಮಿನಿಸ್ಟ್ರಿ, 10 ವರ್ಷ ಕ್ಯಾಬಿನೆಟ್ ನಂಗೆ ಮೋಸ್ಟ್ ಸೀನಿಯರ್ ಇದ್ದೀನಿ. ನನಗೇನು ಸಮಸ್ಯೆ ಬಿಟ್ಟು ಯಾವುದೇ ಇಲ್ಲ. ತಾಯಿ ಇಲ್ಲ, ತಂದೆ ಇಲ್ಲ, ಮಕ್ಕಳಿಲ್ಲ, ಅಣ್ಣ ತಮ್ಮರಲ್ಲಿ ಆಗ್ತಾಗಿರಲ್ಲ. ಇರೋದು ಗಂಡ ಹೆಂಡತಿ ಇಬ್ಬರು. ರಾಜಿನ ಭಾಗದಿಂದ MLC ಕೊಟ್ಟು ನಾನು ಸ್ವೀಕಾರ ಮಾಡೋದಿಲ್ಲ. ಮತ್ತೆ ಇಲ್ಲ, ಯುದ್ಧ ಭೂಮಿಯಲ್ಲಿ ಗೆದ್ದೆ ಉಪಮುಖ್ಯಮಂತ್ರಿ ಆಗ್ತೀನಿ. ಈ ಮುಂದಿನ ಬರ್ತದೆ 28ಕ್ಕೆ ಎಲೆಕ್ಷನ್ ನಿಂದಿರ್ತೀನಿ. ಗೆದ್ದ ಕೇಸ್ ಉಪಮುಖ್ಯಮಂತ್ರಿ ಆಗ್ತೀನಿ. ಕಾಂಗ್ರೆಸ್ನವ್ರು ಯಾವ ಕಾಲಕ್ಕೂ ಕೆಟ್ಟ ಹೆಸರು ಎಂದೂ ಮಾಡಲ್ಲ. ಏನು ಇವತ್ತು ಸ್ವಾತಂತ್ರ್ಯ ಸಿಕ್ಕಿದ್ದು ಕಾಂಗ್ರೆಸ್ನಿಂದೆ. ಇವತ್ತು ನಾವು ಹಿಂದಕ್ಕೆ ಬಿಟ್ಟು ನಮ್ಮ ಮಹಾತ್ಮ ಗಾಂಧಿಯವರು ಗೇನು ಬಟ್ಟೆಯಲ್ಲಿ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದರು. ಅದಕ್ಕೆ ನಾವು ಯಾರಿಗೂ ಕಾಂಗ್ರೆಸ್ನವ್ರು ಕೆಟ್ಟ ಧರ್ಮಸ್ಥಳದ ಅದು ಈಗ ಅದು ಮುಖ್ಯಮಂತ್ರಿ ಗಮನಕ್ಕೆ ಬಂದಿದೆ. ಮುಖ್ಯಮಂತ್ರಿ ತೀರ್ಮಾನ ತಗೋತಾರೆ.